ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ರೀಡಿಂಗಲ್ಲಿ ನೀವು ಈ ಪ್ರೀತಿಗೋಸ್ಕರ ಅಥವಾ ಈ ವ್ಯಕ್ತಿಗೋಸ್ಕರ ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ದೀರಾ, ಕಾಯ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೋಸ್ಕರ ಈ ಒಂದು ರೀಡಿಂಗ್ ಆಗಿರುತ್ತೆ. ಇದೊಂದು ಜನರಲ್ ರೀಡಿಂಗ್. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ತೀರಾ, ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬಹುದು. ಹಾಗೆಯೇ ಇದೇ ತಿಂಗಳು 23-24ನೇ ತಾರೀಕು ಚಕ್ರ ಧ್ಯಾನ ಕ್ಲಾಸ್ ನಡೀತಾ ಇದೆ. ಯಾರು ಇಂಟ್ರೆಸ್ಟೆಡ್ ಇದ್ದೀರಾ ಆದಷ್ಟು ಬೇಗ ಜಾಯ್ನ್ ಆಗಿ. ಇನ್ನು ಕೇವಲ 6 ಡೇಸ್ ಅನಿಸುತ್ತೆ ಬುಕ್ಕಿಂಗ್ ಅವಕಾಶ ಇರುತ್ತೆ. ಯಾರೆಲ್ಲ ಮಿಸ್ ಮಾಡ್ಕೊಳ್ದೇನೆ ಜಾಯ್ನ್ ಆಗಬೇಕಂತ ಇದ್ದೀರಾ ಜಾಯ್ನ್ ಆಗಿ. ಆ್ಯಂಡ್ ಎಸ್, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆನೇ ಯೂನಿವರ್ಸಿಗೆ ಒಂದು ಬಿಗ್ ಗ್ರ್ಯಾಟಿಟ್ಯೂಡ್ನ ಅರ್ಪಿಸಿ. ಈ ಒಂದು ರೀಡಿಂಗ್ ನಿಮ್ಮವರೆಗೆ ತಲುಪಿಸಿದೆ ಅಂತ ಹೇಳಿದರೆ ಯು ಆರ್ ರಿಯಲಿ ಬ್ಲೆಸ್ಡ್ ಅಲ್ವಾ? ಸೊ ಹಾಗಾಗಿ ಯೂನಿವರ್ಸಿಗೆ ಥ್ಯಾಂಕ್ ಯೂನ ಹೇಳಿ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಓಕೆ, ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ನಿಮ್ಮ ವ್ಯಕ್ತಿಯ ಹೆಸರು ಹಾಗೆ ನಿಮ್ಮ ಹೆಸರನ್ನು 3 ಸಲ ಹೇಳ್ಕೊಳ್ಳಿ. ಇಲ್ಲಿ ಇಬ್ಬರ ಎನರ್ಜಿನೂ ಕೂಡ ಕನೆಕ್ಟ್ ಮಾಡಿ ಇಬ್ಬರು ಎನರ್ಜಿಲೂ ಏನು ಬರ್ತಿದೆ ಅನ್ನೋದನ್ನು ಚೆಕ್ ಮಾಡೋಣ. ಓಕೆ, ನೋಡ್ಬೋದು ಎನರ್ಜಿ ಇಲ್ಲಿ ಸ್ಟಾರ್ಟಿಂಗಲ್ಲೇ ಬರ್ತಿರೋವಂಥದ್ದು ಯಾವುದೋ ಒಂದು ವಿಷಯಕ್ಕೋಸ್ಕರ ವೆಯ್ಟಿಂಗಲ್ಲಿರುವಂಥ ಒಂದು ಎನರ್ಜಿ. ಪ್ರೀತಿ, ಪರ್ಸನ್, ವ್ಯಕ್ತಿ, ಸಂದರ್ಭ, ಎಲ್ಲ ವಿಷಯಗಳಿಂದ ನೀವು ಕಾಯ್ತಾ ಇದ್ದೀರಾ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಇಲ್ಲಿ ಜಾಬಿಗೋಸ್ಕರನೂ ಒಂದಷ್ಟು ಜನ ವೆಯ್ಟ್ ಮಾಡ್ತಾ ಇರ್ಬೋದು. ರೀಸೆಂಟಾಗಿ ಜಾಬ್ನ ಚೇಂಜ್ ಮಾಡಿರಬಹುದು ಅಥವಾ ಜಾಬಿಗೆ ಇಂಟರ್ವ್ಯೂ ಕೊಟ್ಟು ಬಂದು ಅದಿನ್ನೂ ಏನೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಅವ್ರ ಕಡೆಯಿಂದ ಏನೂ ಬರ್ತಾ ಇಲ್ಲ, ಯಾವುದೇ ರೀತಿಯಾದಂಥ ಒಂದು ಏನು ರಿಪ್ಲೈ ಮಾಡ್ತಾ ಇಲ್ಲ ಅಂತ ಇಲ್ಲಿ ವೆಯ್ಟ್ ಮಾಡ್ತಾ ಇರ್ಬೋದು. ಆದರೆ ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಯಾವುದೇ ರೀತಿಯಾದಂಥ ರಿಸಲ್ಟ್ ಸಿಗ್ತಾ ಇಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊಂಡಿರೋವಂಥದ್ದು, ಬೇಸರ ಮಾಡ್ಕೊಂಡಿರೋವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇನ್ನು ಕೆಲವರ ಎನರ್ಜಿಲಿ ರಿಲೇಷನ್ಶಿಪ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಕೆಲವರು ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅನ್ನುವಂಥದ್ದು ನಿಮಗೆಲ್ಲ ಒಂದು ಕಡೆ ಅನ್ನಿಸ್ತಾ ಇದೆ. ಅಂದರೆ ನಿಮ್ಮ ಪರ್ಸನ್ ಇರಬಹುದು ಅಥವಾ ನೀವು ಕೆಲಸ ಮಾಡ್ತಿರೋಂಥ ಸ್ಥಳದಲ್ಲೇ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲೇ ಆಗಿರ್ಬೋದು, ನಿಮ್ಮನ್ನು ಕೆಲವೊಂದಷ್ಟು ಜನ ಅರ್ಥ ಮಾಡ್ಕೊಳ್ತಿಲ್ಲ ಅಂಥೇಳಿ ನಿಮಗೆ ಆ ಫೀಲ್ ಆಗ್ತಾ ಇದೆ. ಓಕೆ, ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ಅವ್ರು ಅರ್ಥ ಮಾಡ್ಕೊಳ್ತಿಲ್ಲ, ಇವ್ರು ಅರ್ಥ ಮಾಡ್ಕೊಳ್ತಿಲ್ಲ ಅಂತ ನೀವು ಆ ಥರ ಫೀಲ್ ಮಾಡೋದಕ್ಕಿಂತ ಒಂದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಏನು ಅಂತ ಹೇಳಿದ್ರೆ ಇಲ್ಲಿ ಈಗ ನೀವು ಹೊರಗಿನ ಜಗತ್ತಲ್ಲಿರೋದಕ್ಕಿಂತ ನಿಮ್ಮನ್ನು, ನಿಮ್ಮ ಅಂತರಾತ್ಮವನ್ನು ಅರ್ಥ ಮಾಡ್ಕೊಳ್ಳೋದು, ನೋಡಬೇಕಾಗಿರೋದು ಇಂಪಾರ್ಟೆಂಟ್ ಆಗಿದೆ. ಈ ಸಮಯದಲ್ಲಿ ಅದು ತುಂಬಾ ಇಂಪಾರ್ಟೆಂಟ್. ಈಗ ತುಂಬ ಜನ ಅಲೋನ್ ಫೀಲ್ ಕೂಡ ಮಾಡ್ತಾ ಇದ್ದೀರಾ, ಒಂಟಿಯಾಗಿದ್ದೀರಾ. ನಿಮ್ಮ ಸುತ್ತಮುತ್ತ ಎಲ್ಲರೂ ಇದ್ದಾರೆ, ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲ ಇದೆ. ಆದರೂ ಕೂಡ ನಿಮಗೇನೋ ಒಂದು ಒಂಟಿತನ ಕಾಡ್ತಾ ಇದೆ. ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋಂಥದ್ದು ನಿಮ್ಮ ಸೋಲಲ್ಲಿ, ನಿಮ್ಮಲ್ಲಿ ಕಾಣಿಸ್ತಾ ಇಲ್ಲ. ಹಾಗಾಗಿ ಇಲ್ಲಿ ನಿಮಗೆ ಬರ್ತಿರುವಂತಹ ಒಂದು ಎನರ್ಜಿ ಬಂದು ನಿಮ್ಮ ಈ ಒಂದು ಒಂಟಿತನ ಏನಿದೆ, ಈ ಅಲೋನ್ ಫೀಲ್ ಏನು ಮಾಡ್ತಾ ಇದ್ದೀರಾ, ಇದು ನಿಮ್ಮ ಶಕ್ತಿಯಾಗಿ ಬದಲಾಗುತ್ತೆ ಅನ್ನುವಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಯಾರು ಒಂಟಿಯಾಗಿದ್ದೀರಾ, ಅಲೋನ್ ಆಗಿ ಇದ್ದೀರಾ, ಒಂಟಿತನವನ್ನು ಅನುಭವಿಸ್ತಾ ಇದ್ದೀರಾ, ನಿಮಗೆ ಈ ಎನರ್ಜಿ, ಈ ಒಂಟಿತನನೇ ನಿಮಗೆ ಶಕ್ತಿ ಆಗುತ್ತೆ. ಯಾವುದೇ ಕಾರಣಕ್ಕೂ ಗಾಬರಿ ಪಡಬೇಕಂತ ಇಲ್ಲ. ಇಲ್ಲಿ ಒಂದಷ್ಟು ಜನ ಹೆದರ್ಕೊಂಡಿದ್ದೀರಾ, ನಾನು ಒಂಟಿ, ನನಗೆ ಯಾರೂ ಇಲ್ಲ, ನಾನೇನು ಮಾಡಬೇಕು, ನಾನು ಮುಂದೆ ಹೇಗೆ ಹೋಗಬೇಕು, ನನಗೆ ಮುಂದೆ ದಾರಿ ತೋರಿಸೋರು ಯಾರು, ಈ ಥರ ಎಲ್ಲ ಯೋಚನೆಗಳು ಜಾಸ್ತಿ ಬರ್ತಿದೆ ನಿಮಗೆ. ಹುಟ್ಟಬೇಕಾದ್ರೂ ನೀವು ಒಬ್ಬರೇ ಬಂದಿದ್ದು, ಯಾರನ್ನಾದ್ರೂ ಜೊತೆ ಕೈ ಹಿಡ್ಕೊಂಡು ಬಂದಿದ್ದೀರಾ. ಟ್ವಿನ್ಸ್ ಆದರೆ ಒಬ್ರನ್ನೊಬ್ರು ಬರ್ತಾರೆ ಒಟ್ಟಿಗೆ. ಆದರೆ ನೀವು ಬರಬೇಕಿದ್ರೆ ಒಬ್ಬರೇ ಬಂದಿದ್ದೀರಾ, ಒಂಟಿಯಾಗೆ ಬಂದಿದ್ದೀರಾ, ನೆನಪಿರಲಿ. ಓಕೆ, ಯಾರ್ದೋ ಒಂದು ಸಪೋರ್ಟ್ ತೊಗೊಂಡು, ಯಾರ್ದೋ ಒಂದು ಭರವಸೆನ ನಂಬಿಕೆ ಮೇಲೆ ಇಟ್ಕೊಂಡು ಬಂದಿಲ್ಲ ನೀವು. ಭಗವಂತನ ನೀವು ಬ್ರಹ್ಮಾಂಡವನ್ನು, ಯೂನಿವರ್ಸನ್ನು ಬಿಲೀವ್ ಮಾಡಿ ಬಂದಿರುವಂತಹ ವ್ಯಕ್ತಿ ನೀವು. ಓಕೆನಾ? ಇಲ್ಲಿ ಹೆದರ್ಕೊಳ್ಳುವಂಥದ್ದು, ಗಾಬರಿ ಪಡುವಂಥದ್ದು, ಟೆನ್ಷನ್ ಮಾಡ್ಕೊಳ್ಳುವಂಥದ್ದು, ಡಿಪ್ರೆಷನ್ಗೆ ಹೋಗುವಂಥ ಅವಶ್ಯಕತೆನೇ ಇಲ್ಲ ಇಲ್ಲಿ ಫಸ್ಟ್ ಆಫ್ ಆಲ್. ಓಕೆ, ಈ ಒಂದು ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇರಬಹುದು. ಓಕೆ, ಈ ರೀಡಿಂಗ್ನ ನೋಡ್ತಾ ಇದ್ದೀರಾ. ಜೆ ಲೆಟರ್, ಎ ಲೆಟರ್, ಜಿ ಲೆಟರ್, ಎಂ ಲೆಟರ್, ಕೆ ಲೆಟರ್, ಆರ್ ಲೆಟರ್, ಎಸ್ ಲೆಟರ್, ವಿ ಲೆಟರ್. ಓಕೆ,
D letter, N, M, C, B, P. Okay. Date of birth, date of birth. Okay. ಡೇಟ್ ಆಫ್ ಬರ್ತ್ ಇಲ್ಲಿ 16, 18, 1, 3, 4, ಓಕೆ, 11, 13, 7, 16, 25, 23, 19, 20, 30, 10. ಓಕೆ, 11. ಸೊ ಈ ರೀಡಿಂಗ್ನ 1 minute. ಓಕೆ, ಈ ರೀಡಿಂಗ್ನ ಎನರ್ಜಿ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಐ ಟ್ರಸ್ಟ್ ಯೂನಿವರ್ಸ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಕೂಡ ಅಷ್ಟೇ, ಇಲ್ಲಿ ಎನರ್ಜಿ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದು ನಿಮಗೋಸ್ಕರನೇ. ರೀಡಿಂಗ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋಕೆ ನೋಡ್ತಾ ಇರ್ತೀರಲ್ವಾ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಐ ಟ್ರಸ್ಟ್ ಯೂನಿವರ್ಸ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ. ಓಕೆನಾ. ಸೊ ಇಲ್ಲಿ ರಾಶಿಗಳು ಬಂದು ಮಿಥುನ, ವೃಷಭ, ಸಿಂಹ, ಮೇಷ, ಕರ್ಕಾಟಕ, ಧನಸ್ಸು, ಮೀನ, ಕನ್ಯಾ ರಾಶಿಯ ಒಂದು ಎನರ್ಜಿ ಬರ್ತಿದೆ. ಆ್ಯಂಡ್ ಮೊಬೈಲ್ ನಂಬರ್ ಕೂಡ ಆ್ಯಪ್ಟ್ ಆಗ್ತಿರುವಂಥದ್ದು ಲಾಸ್ಟ್ 2 ಡಿಜಿಟ್ ಆ್ಯಂಡ್ 3 ಡಿಜಿಟ್ ನಂಬರ್ ಬರ್ತಿದೆ ಇಲ್ಲಿ 555 24 87 27 31 38. ಇಲ್ಲಿ ನಿಮ್ಮ ನಂಬರು ಆಗಿರ್ಬೋದು, ನಿಮ್ಮ ಪರ್ಸನ್ ನಂಬರು ಆಗಿರ್ಬೋದು. ಓಕೆ, 47 ಲಾಸ್ಟ್ 80 ಇದೆ, 51 ಇದೆ, 5555 ಇರೋಂಥದ್ದು, 5555 ಇರೋದು, ಅಥವಾ 55 3 ಸಲ ರಿಪೀಟ್ ಆಗಿದೆ, ಈ ಥರದ ಎನರ್ಜಿ ಬರ್ತಿದೆ. ಓಕೆ, ನೆನಪಿರಲಿ, ಕಮೆಂಟ್ ಮಾಡ್ತೀರಲ್ವ, ಕಮೆಂಟ್ ಮಾಡಬೇಕಿದ್ರೆ ಅದರಲ್ಲಿ ಅಳೋದು, ಚಿತ್ರ ಹಾಕುವಂಥದ್ದು, ಮತ್ತೊಂದು ಮಗದೊಂದು ಯಾವುದೇ ರೀತಿಯಾದಂಥ ಚಿತ್ರಗಳನ್ನು ಹಾಕೋದು ಬೇಡ. ಅರ್ಥ ಮಾಡ್ಕೊಳ್ಳಿ, ನಾನೇನು ಹೇಳಿರ್ತೀನಿ ಅಷ್ಟನ್ನು ಮಾತ್ರ ಕಮೆಂಟ್ ಮಾಡ್ತೀರಾ, ರೆಡ್ ಹಾರ್ಟ್ ಮಾರ್ಕ್ ಹಾಕ್ಬೇಕು. ಅರ್ಥ ಮಾಡ್ಕೊಳ್ಳಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನೀವು ಏನು ಬರೀತೀರಾ, ಏನು ನೋಡ್ತೀರಾ, ಏನು ಕೇಳ್ತೀರಾ, ಅಟ್ರ್ಯಾಕ್ಟ್ ಮಾಡ್ತೀರಾ. ಓಕೆ, ಸೊ ನಿಮ್ಮಿಂದ ಒಂದಷ್ಟು ಜನಕ್ಕೆ ನಕಾರಾತ್ಮಕವಾಗಿರುವಂತಹ ನೆಗೆಟಿವ್ ಎನರ್ಜಿನ ಕೊಡೋದಕ್ಕಿಂತ ಆದಷ್ಟು ನಾನೇನು ಹೇಳಿರ್ತೀನಿ ಅಷ್ಟನ್ನು ಮಾತ್ರ ಮಾಡಿ. ಅಲ್ಲಿ ಅಳೋದೆಲ್ಲ ಬೇಡ. ನೀವು ಅಳೋದು ಸಾಕು, ನಿಮ್ಮ ಲೈಫಲ್ಲಿ ನೀವು ಹತ್ತಿದ್ದೀರಾ ಸಾಕು. ಅದು ಹತ್ತಿದ್ದು ಅಲ್ಲಿ ತೋರಿಸ್ಬೇಕಂತ ಇಲ್ಲ ಯಾರಿಗೂ ನಾನು ಅಳ್ತಾ ಇದ್ದೀನಿ ಅಂತ ಹೇಳಿ. ಓಕೆನಾ. ಸೊ ಅರ್ಥ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಸ್ಟ್ರೆಂತ್ ಕಾರ್ಡ್ ನೋಡಿ, ಈಗಷ್ಟೇ ಹೇಳಿದೆ, ಅಳ್ತಾ ಇರೋದು ನಿಮಗೆ ಗೊತ್ತಿದೆ ಸಾಕು, ಅದು ಹತ್ತಿದ್ದು. ಓಕೆನಾ. ಸ್ಟ್ರಾಂಗ್ ಆಗಿ ಅದನ್ನು ಫಸ್ಟು ಅಳ್ತಾ ಇದ್ದೀರಲ್ವಾ. ಸೊ ಸ್ಟ್ರೆಂತ್, ಶಕ್ತಿ, ಸ್ಟ್ರಾಂಗ್ ಬರಲಿ ಲೈಫಲ್ಲಿ. ಎಸ್, ಏನಿದೆ 2 of cups, nice. 10 of swords, the wheel, 2 of pentacles, 4 of pentacles,
6 of Wands, the Moon, King of Cups ಬರ್ತದೆ ಬಾಟಮ್ ಆಫ್ ದ ಕಾರ್ಡ್. ಓಕೆ, ನೈಸ್. ಎಸ್, ಇಲ್ಲಿ ಒಂದಷ್ಟು ಜನಕ್ಕೆ ಕೆಲವೊಂದಷ್ಟು ಸೋಲ್ಗಳಿಗೆ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮ್ಮ ಎನರ್ಜಿಲಿ ಬರ್ತಿರೋದು, ಹಾಗೆ ನಿಮ್ಮ ಪರ್ಸನ್ ಎನರ್ಜಿಯಲ್ಲೂ ಕೂಡ ಬರ್ತಿರೋವಂಥದ್ದು ನಿಮ್ಮ ಆಲೋಚನೆಗಳು, ಅಂದರೆ ನಿಮ್ಮ ಪರ್ಸನ್ ಆಲೋಚನೆ ಹಾಗೆ ನಿಮ್ಮ ಆಲೋಚನೆ ಇಲ್ಲಿಬ್ಬರದ್ದು ಎನರ್ಜಿ ಬರ್ತಾ ಇದೆ. ನಿಮ್ಮ ಆಲೋಚನೆ ನಿಮಗೆ, ನಿಮ್ಮ ಪರ್ಸನ್ ಆಲೋಚನೆ ಅವರ ಆಲೋಚನೆಗೆ. ಓಕೆನಾ? ಸೊ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಆಲೋಚನೆಗಳೇ ನಿಮಗೆ ಶತ್ರುಗಳಾಗ್ತಿರುವಂಥ ಒಂದು ಎನರ್ಜಿಲಿ ಬರ್ತಿದೆ. ಯಾಕಂತ ಹೇಳಿದ್ರೆ ಹಳೆಯ ನೆನಪುಗಳನ್ನು ಒಂದಷ್ಟು ಮೆಲುಕು ಹಾಕ್ತಾ ಇದ್ದೀರಾ, ಮತ್ತು ರಿಪೀಟ್ ಅದು ಮರ್ತೋಗಿದ್ರು ನೀವೇ ಫೋರ್ಸ್ಫಲಿ ನೆನ್ಪು ಮಾಡ್ಕೊಳ್ತಿರುವಂಥದ್ದು. ಬೇಡ ಅಂತ ಹೇಳಿ ನೀವೇ ಅವಾಯ್ಡ್ ಮಾಡೋದು, ಅಥವಾ ನೆನಪುಗಳು ಬರ್ತಾ ಇದ್ರು ನೀವೇ ಹಳೆಯದನ್ನು ನೆನ್ಪು ಮಾಡಿಕೊಂಡು ಅವತ್ತು ಹಿಂಗಾಗಿತ್ತು ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಕಣ್ಣೀರು ಹಾಕ್ತಿರೋವಂಥ ಒಂದು ಎನರ್ಜಿಯಲ್ಲಿ ಬರ್ತಿದೆ. ಆ್ಯಂಡ್ ಇಲ್ಲಿ ಯಾರೋ ನಿಮಗೆ ತುಂಬ ಹರ್ಟ್ ಆಗುವ ಹಾಗೆ ಮಾತಾಡಿರುವಂಥ ಒಂದು ಎನರ್ಜಿ ಕೂಡ ಬರ್ತಿದೆ. ಆ ಮಾತನ್ನು ಮತ್ತೆ ನೆನ್ಪಿಡ್ಕೊಂಡು ಆ ಮಾತನ್ನು ಬಿಡ್ತಾ ಇಲ್ಲ, ಆ ಮಾತನ್ನು ಗಟ್ಟಿ ಹಿಡ್ಕೊಂಡ್ಬಿಟ್ಟಿದ್ದೀರಾ. ಅವ್ರು ಅವತ್ತು ಹಿಂಗೆ ಹೇಳಿದರು, ಅಥವಾ ನಿಮ್ಮ ಪರ್ಸನ್ನೇ ಆಗಿರಬಹುದು, ಅಥವಾ ಯಾವುದೇ ವ್ಯಕ್ತಿ ಆಗಿರ್ಬೋದು, ನಿಮಗೇನು ಬ್ಯಾಡ್ ವರ್ಡ್ಸಲ್ಲಿ ಮಾತಾಡಿರ್ಬೋದು, ಅಥವಾ ಯಾವುದೋ ಒಂದು ಮಾತು ಏನಿದೆ ಅದನ್ನು ಬಿಡ್ತೇನೆ ಅದನ್ನು ಇನ್ನೂ ಗಟ್ಟಿಯಾಗಿ ಹಿಡ್ಕೊಂಡಿರೋವಂಥ ಒಂದು ಎನರ್ಜಿ ಬರ್ತಿದೆ. ರಿಲೀಸ್ ಮಾಡಿ. ಫಸ್ಟ್ ಆಫ್ ಆಲ್ ಯೂನಿವರ್ಸಿಂದ ಬರ್ತಿರೋಂಥ ಒಂದು ಎನರ್ಜಿ, ನಿಮಗೆ ಬರ್ತಿರೋಂಥ ಎನರ್ಜಿ ಏನಿದೆ ಲೆಟ್ ಗೋ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್. ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಲೂ ಅಷ್ಟೇ, ಅವರು ಕೂಡ ಎಲ್ಲೊಂದು ಕಡೆ ನೀವು ಮಾತಾಡಿರೋಂಥ ಮಾತುಗಳು ಇನ್ನೂ ಅವರು ಮನಸ್ಸಲ್ಲೇ ಇಟ್ಕೊಂಡು ಅವಳು ಅಥವಾ ಅವನು ಈ ಥರ ಹೇಳಿದಾಳೆ ಅಂತ ಹೇಳ್ಕೊಂಡು ಇನ್ನೂ ಯೋಚನೆ ಮಾಡಿಕೊಂಡು ಕೊರಗ್ತಾ ಇರೋವಂಥ ಒಂದು ಎನರ್ಜಿ ಬರ್ತಿದೆ. ಲೆಟ್ ಗೋ ಮಾಡೋವರೆಗೆ ಇದು ಸರಿ ಆಗೋದಿಲ್ಲ, ನಿಮ್ಮ ಮನಸ್ಥಿತಿನೂ ಕೂಡ ಸರಿ ಆಗೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಹಳೇದನ್ನು ಬಿಟ್ಟರೆ ಮಾತ್ರ ನಿಮ್ಮ ಲೈಫಲ್ಲಿ ಒಂದು ಹೊಸ ಅವಕಾಶಗಳು ಬರೋದಕ್ಕಾಗತ್ತೆ. ಹೊಸ ಅವಕಾಶಗಳು ನಿಮ್ಮ ಮನೆ ಬಾಗಿಲು ತಟ್ಟತ್ತೆ. ನೀವು ಯಾವುದನ್ನ ಕಳ್ಕೊಳ್ತೀವಿ ಅಂತ ನೀವೇನು ಹೆದರ್ಕೊಳ್ತಾ ಇದ್ದೀರಾ ಇಲ್ಲಿ, ಅದು ವಾಸ್ತವದಲ್ಲಿ ನಿಮ್ಮ ಬೆಳವಣಿಗೆಗೆ ಅದು ತಡೆಗೋಡೆಯನ್ನು ಮಾಡ್ತಿರೋವಂಥ ಒಂದು ಎನರ್ಜಿ ಬರ್ತಿದೆ. ನೀವು ಫೀಲ್ ಮಾಡ್ತಿದ್ದೀರಲ್ವಾ, ನೀವಲ್ಲಿ ಅಂದ್ಕೊಳ್ತಾ ಇದ್ದೀರಾ ಈ ವ್ಯಕ್ತಿ ಅಥವಾ ಈ ಒಂದು ಪರಿಸ್ಥಿತಿ, ಈ ಒಂದು ಸಿಚುವೇಶನ್, ಅಂದರೆ ಇಲ್ಲಿ ಯಾವುದೇ ಪರಿಸ್ಥಿತಿ ಆಗಿರ್ಬೋದು, ಕೆಲಸದಲ್ಲಿ ಆಗಿರ್ಬೋದು, ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಈ ಒಂದು ವಿಷಯವನ್ನು ನಾನು ಕಳ್ಕೊಳ್ತೀನಿ ಅಂತ ಹೇಳ್ಕೊಂಡು ಏನು ಹೆದರ್ತಾ ಇದ್ದೀರಾ, ಭಯ ಪಡ್ತಾ ಇದ್ದೀರಾ, ಅದು ನಿಮಗೆ ವಾಸ್ತವದಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಬೆಳವಣಿಗೆಗೆ, ನಿಮ್ಮ ಒಂದು ಸಕ್ಸಸ್ಸಿಗೆ ಅದು ಅಡ್ಡ ಆಗಿ ನಿಂತ್ಕೊಂಡಿರುವಂಥ ಒಂದು ಎನರ್ಜಿಲಿ ಬರ್ತಾ ಇದೆ. ಓಕೆನಾ? ಓಕೆ, ನೈಸ್. ಇಲ್ಲಿ 2 ಆಫ್ ಕಪ್ಸ್ ಎನರ್ಜಿ ಇದೆ. ಹಾಗೆಯೇ ಇಲ್ಲಿ ಸ್ಟ್ರೆಂತ್ ಕಾರ್ಡ್, ನಿಮಗೆ ಫಸ್ಟ್ ಕಾರ್ಡ್ ಬಂದಿರುವಂಥದ್ದು ಕಿಂಗ್ ಆಫ್ ಕಪ್ಸ್ ಕೂಡ ಇಲ್ಲಿ ಬರ್ತಾ ಇದೆ. ನಿಮ್ಮನ್ನು ಅರ್ಥ ಮಾಡ್ಕೊಳ್ಳುವಂತಹ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾ ಇದ್ದಾರೆ. ಸರಿನಾ? ನಿಮ್ಮ ಕಠಿಣ ಸಮಯಗಳು ಏನಿತ್ತು, ಈ ಒಂದು ಟಫ್ ಟೈಮಿಂಗ್ ಅಂತ ಏನಿತ್ತು, ಈ ಎಲ್ಲ ಕಠಿಣ ಸಮಯಗಳು ಕೂಡ ದೂರ ಆಗ್ತಿರುವಂಥ ಒಂದು ಎನರ್ಜಿ ಬರ್ತಿದೆ. ನೀವು ಪಟ್ಟಂತಹ ಶ್ರಮಕ್ಕೆ ಒಳ್ಳೆಯ ಒಂದು ಪ್ರತಿಫಲ ಸಿಗುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಆ ಪ್ರತಿಫಲವನ್ನು ಯೂನಿವರ್ಸ್ ನಿಮಗೆ ಕೊಡ್ತಾ ಇದ್ದಾರೆ. ಮುಂದಿನ 11 ದಿನ ಅಥವಾ 11 ವಾರಗಳು ನಿಮಗೆ ಅತ್ಯಂತ ಶುಭ ತರುವಂತಹ ದಿನ ಆಗಿದೆ. ಹಾಗೆಯೇ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ದಿನ ಅನ್ನುವಂಥ ಒಂದು ಎನರ್ಜಿ ಕೂಡ ಬರ್ತಿದೆ. ನೆನ್ಪು ಮಾಡ್ಕೊಳ್ಳಿ ಆ್ಯಂಡ್ ನೆನ್ಪಿಟ್ಕೊಳ್ಳಿ ಕೂಡ, 11 ಡೇಸ್, ಮುಂದಿನ 11 ದಿನ 11 ವಾರಗಳು ನಿಮಗೆ ತುಂಬಾ ಅದ್ಭುತವಾಗಿ ನಿಮ್ಮ ಒಂದು ಸಪೋರ್ಟಿವ್ ಆಗಿರುವಂತಹ ದಿನಗಳಾಗಿದೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆನಾ? ಇಲ್ಲಿ ನೋಡ್ಬೋದು 4 ಆಫ್ ಪೆಂಟಿಕಲ್, ನಿಮ್ಮ ವ್ಯಕ್ತಿಗೆ ಒಂದಷ್ಟು ಹಣಗಳನ್ನು ಕೊಟ್ಟು ನೀವು ಖಾಲಿ ಕೈಯಲ್ಲಿ ಕುತ್ಕೊಂಡಿರೋಂಥ ಒಂದು ಎನರ್ಜಿ ಇದೆ. ಅವರು ಯಾವಾಗ ಹಣ ಕೊಡ್ತಾರೆ ಅಂತ ಹೇಳಿ ಕಾಯ್ತಾ ಕುತ್ಕೊಂಡಿರೋಂಥ ಒಂದು ಎನರ್ಜಿ ಇದೆ. ನೀವೆಲ್ಲ ಅವರಿಗೆ ಸಹಾಯ ಮಾಡಿದ್ದೀರಾ, ಹಣದ ಸಹಾಯ ಮಾಡಿದ್ದೀರಾ, ಕೆಲಸಕ್ಕೆ ಸಹಾಯ ಮಾಡಿದ್ದೀರಾ, ಅವರ ಬೆಳವಣಿಗೆಗೆ ನೀವು ಸಪೋರ್ಟ್ ಆಗಿದ್ದೀರಾ. ಆ್ಯಂಡ್ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಅವರ ಬೆಳವಣಿಗೆಗೆ ನೀವು ತುಂಬಾ ಬ್ಯಾಕ್ ಬೋನ್ ಆಗಿ ಅವರಿಗೆ ಎಲ್ಲ ರೀತಿಯಾದಂಥ ಸಹಾಯವನ್ನು ನೀವು ಮಾಡಿದ್ದೀರಾ. ಇಲ್ಲಿ ಹಣ ಬಂದಿಲ್ಲ ಅಂತ ಹೇಳಿ ಎಲ್ಲೋ ಒಂದು ಕಡೆ ನೀವು
ಕೊರಗ್ತಿರೋಂಥ ಒಂದು ಎನರ್ಜಿ ಇದೆ. ಈ ಹಣ ಬಂದಿಲ್ಲ ಯಾಕೆ ಅಂತ ಹೇಳಿದ್ರೆ, ಈ ರಿಲೇಷನ್ಶಿಪ್ಪಲ್ಲಿ ಯಾವಾಗ ನಂಬಿಕೆ ದ್ರೋಹ ಅನ್ನೋಂಥದ್ದು ಆಯಿತು, ಅವಾಗಿಂದ ಇಲ್ಲಿ ಶುರು ಆದಂಥದ್ದು. ಆ ಹಣವನ್ನು ನೀನು ನನಗೆ ವಾಪಸ್ ಕೊಡು, ನಾನು ಕೊಟ್ಟಂಥ ದುಡ್ಡೆಲ್ಲ ನನಗೆ ವಾಪಸ್ ಕೊಡು, ನಾನು ಮಾಡಿದ್ದೆಲ್ಲ ಕೆಲಸವನ್ನು, ನಾನು ನಿನಗೇನೆಲ್ಲ ಸಪೋರ್ಟ್ ಮಾಡಿದೆ ಅದೆಲ್ಲ ನನಗೆ ವಾಪಸ್ ಕೊಡು ಅಂತೇಳಿ ನೀವು ಕೇಳ್ತಿರೋಂಥ ಒಂದು ಎನರ್ಜಿ ಬರ್ತಿದೆ. ಸೊ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ 4 ಆಫ್ ಪೆಂಟಿಕಲ್ ಬರ್ತಿದೆ, ಹಾಗೆಯೇ ಇಲ್ಲಿ ದ ವೀಲ್ ಕಾರ್ಡ್ ಕೂಡ ಬರ್ತಾ ಇದೆ. ಆ ಪೆಂಟಿಕಲ್ ಎನರ್ಜೀಸ್, ಇಲ್ಲಿ 4 ಆಫ್ ಪೆಂಟಿಕಲ್ ಎನರ್ಜಿ ಏನಿದೆ, ನೀವು ಕೊಟ್ಟಂಥ ಹಣ ಆಗಿರ್ಬೋದು ಅಥವಾ ನಿಂತು ಹೋಗಿರುವಂಥ ಹಣ ಏನಿದೆ ಅದು ವಾಪಸ್ ಬರ್ತಾ ಇರುವಂಥ ಒಂದು ಎನರ್ಜಿ ಇದೆ. ಸ್ಟಕ್ ಆಗಿರುವಂಥ ಒಂದು ಎನರ್ಜಿ ಕೂಡ ನಿಮ್ಮ ಲೈಫಿಗೆ ಆ ಹಣ ವಾಪಸ್ ಬರ್ತಾ ಇದೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓವರಾಲ್ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ ನಿಮ್ಮ ಲೈಫಲ್ಲಿ ಒಂದು ಪಾಸಿಟಿವ್ ಬದಲಾವಣೆ ಕೂಡ ಆಗುವಂತಹ ದಿನಗಳು ಹತ್ತಿರದಲ್ಲಿದೆ ಅನ್ನೋಂಥ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಿದೆ. ಆ್ಯಂಡ್ ಇಲ್ಲಿ ಓಕೆ, ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ತುಂಬ ಜನ ಇಲ್ಲಿ ಅಲೋನ್ ಫೀಲ್ ಆ್ಯಂಡ್ ಇಲ್ಲಿ ಕ್ಯಾಂಡಲ್ ಬ್ಯಾಕ್ಸಲ್ಲೂ ಕೂಡ ಫಸ್ಟ್ ಎನರ್ಜಿ ಅದೇ ಬಂದಿದೆ, ತುಂಬ ಒಂಟಿತನ ಅನುಭವಿಸ್ತಾ ಇರುವಂಥ ಒಂದು ಎನರ್ಜಿ ಅಲ್ವಾ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಬ್ರಹ್ಮಾಂಡ ಏನಿದೆ, ಯೂನಿವರ್ಸ್ ಏನಿದೆ, ಅದೊಂಥರ ಫುಲ್ ಪ್ಯಾಕೇಜ್ ಥರ ನಿಮಗೆ, ಓಕೆನಾ. ನೀವಿಲ್ಲಿ ಇಲ್ಲ ಅನ್ನುವಂಥದ್ದು ಏನೂ ಇಲ್ಲ ಬ್ರಹ್ಮಾಂಡದಲ್ಲಿ, ಯೂನಿವರ್ಸಲ್ಲಿ. ನೀವು ಹೇಗೆ ಇಲ್ಲ ಇಲ್ಲ ಅಂತ ಜಪ ಮಾಡ್ತೀರಲ್ವಾ, ಕೆಲವೊಂದಷ್ಟು ಜನ ದುಡ್ಡಿಲ್ಲ, ಅದಿಲ್ಲ, ಇದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಯೂನಿವರ್ಸಲ್ಲಿ ಇಲ್ಲ ಅನ್ನೋಂಥ ಪದಕ್ಕೆ ಅರ್ಥನೇ ಇಲ್ಲ, ಇಲ್ಲ ಅನ್ನೋಂಥ ಪದನೇ ಇಲ್ಲ, ಅರ್ಥ ಮಾಡ್ಕೊಳ್ಳಿ, ಓಕೆನಾ. ಯೂನಿವರ್ಸ್ ಮೇಲೆ, ಬ್ರಹ್ಮಾಂಡದ ಮೇಲೆ ನೀವು ಯಾವಾಗ ನಂಬಿಕೆ ಇಡ್ತೀರಾ ಆವಾಗ ನಿಮ್ಮ ಲೈಫಲ್ಲಿ ಚೇಂಜಸ್ನ ಆಟೋಮೆಟಿಕಲಿ ನೋಡ್ತಾ ಹೋಗ್ತೀರಾ, ಓಕೆ. ಸೊ ಇಲ್ಲಿ ನೀವು ಯಾವುದೇ ಕಾರಣಕ್ಕೂ ಒಂಟಿ ಅಲ್ಲ, ದೈವಿಕ ಶಕ್ತಿ ನಿಮ್ಮನ್ನು ಪ್ರತಿ ಹೆಜ್ಜೆಯಲ್ಲೂ ಕೂಡ ನಿಮ್ಮನ್ನು ಕಾಯ್ತಾ ಇದೆ. ಶುಭ ಆಗತ್ತೆ ಕೂಡ ನಿಮ್ಮ ಲೈಫಲ್ಲಿ, ಎಲ್ಲವೂ ಕೂಡ ಶುಭ ಆಗತ್ತೆ. ನೀವು ಮಾಡಬೇಕಾಗಿರೋದು ಇಷ್ಟೇ, ಪ್ರತಿನಿತ್ಯ ಆ ಯೂನಿವರ್ಸಿಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ನಿಮ್ಮ ಹತ್ರ ಇರೋದಕ್ಕೆ ಗ್ರ್ಯಾಟಿಟ್ಯೂಡ್ ಹೇಳಿ. ಇಲ್ಲ ಇಲ್ಲ ಅನ್ನೋದಕ್ಕಿಂತ ಇರೋದಕ್ಕೆ ನೀವು ಎಷ್ಟು ವ್ಯಾಲ್ಯೂ ತೋರಿಸ್ತಿದ್ದೀರಾ ಅನ್ನೋಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಲಿ ಕನೆಕ್ಟ್ ಮಾಡಿದಾಗಲೂ ಅಷ್ಟೇ, ಇಲ್ಲಿ 2 ಆಫ್ ಕಪ್ಸ್ ಬರ್ತಾ ಇದೆ. ಅವರು ಎಲ್ಲೋ ಒಂದು ಕಡೆ ನಿಮ್ಮನ್ನು ಕಳ್ಕೊಳ್ಳುವಂಥ ಭಯದಲ್ಲಿ ಇರುವಂಥ ಒಂದು ಎನರ್ಜಿ ಇದೆ. ಅವರಿಲ್ಲಿ ನಿಮ್ಮ ಎನರ್ಜಿ ಹಾಗೆ ನಿಮ್ಮ ಪರ್ಸನ್ ಎನರ್ಜಿ, ಇಲ್ಲಿ ಇಬ್ಬರದ್ದು ಎನರ್ಜಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಒಬ್ರನ್ನೊಬ್ರನ್ನ ತುಂಬ ಮಿಸ್ ಮಾಡ್ಕೊಳ್ತಿದ್ದೀರಾ, ಒಬ್ರನ್ನೊಬ್ರನ್ನ ತುಂಬ ನೆನ್ಪು ಮಾಡ್ಕೊಳ್ತಿದ್ದೀರಾ. ನೀವು ನಿಮ್ಮ ಪರ್ಸನ್ನ ನೆನ್ಪು ಮಾಡ್ಕೊಳ್ತಾ ಇದ್ದೀರಾ, ಅವರ ನೆನಪುಗಳು ನಿಮಗೆ ಹೆಚ್ಚಾಗಿ ಕಾಡ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮ ಪರ್ಸನಿಗೂ ಅದೇ ರೀತಿಯಾದಂಥ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ನೆನಪು ಅವರಿಗೆ ಹೆಚ್ಚಾಗಿ ಕಾಡ್ತಾ ಇರೋವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ, ಓಕೆನಾ. ಆ್ಯಂಡ್ ಇಲ್ಲಿ ಓಕೆ, ಎಸ್, 2 ಆಫ್ ಕಪ್ಸ್ ಎನರ್ಜಿ ಇಲ್ಲಿ, ಓಕೆ. ವೆರಿ ಸೂನ್ ಅವರಿಂದ ಒಂದು ಮಾತುಕತೆ, ಕಮ್ಯುನಿಕೇಷನ್ ಬರೋ ಚಾನ್ಸಸ್ಸು ಕೂಡ ಹೆಚ್ಚಾಗಿ ಇಲ್ಲಿ ಬರ್ತಾ ಇದೆ ಎನರ್ಜಿ. ಯಾರಾದರೂ ನಿಮ್ಮ ಪರ್ಸನ್ನ ಮಿಸ್ ಮಾಡ್ಕೊಳ್ತಿದ್ದೀರಾ ಅಂತ ಇದ್ದರೆ, ಅಥವಾ ಒಂದು 15 ಡೇಸಿಂದ, ಅಥವಾ ಒಂದು 3 ಮಂತ್ಸಿಂದ, ಅಥವಾ ಒಂದು 21 ಡೇಸ್, ಅಥವಾ ಒಂದು 1 ಮಂತಿಂದ, 1 ವಾರದಿಂದ ಏನಾದರೂ ನಿಮ್ಮ ಪರ್ಸನ್ ಮಾತುಕತೆಯಲ್ಲಿ ಇಲ್ಲ, ಕಮ್ಯುನಿಕೇಷನ್ ಸ್ಟಾಪ್ ಆಗಿದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಹೇಳಿದ್ರೆ, ಆ ಕಮ್ಯುನಿಕೇಷನ್ ಮತ್ತೆ ಬರೋ ಚಾನ್ಸಸ್ ಇಲ್ಲಿ ಎನರ್ಜಿ, ಹೈ ಎನರ್ಜಿ ಬರ್ತಾ ಇದೆ ಇಲ್ಲಿ, ಓಕೆ. ಎಸ್, ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಕನೆಕ್ಟ್ ಆಗಿದೆ, ರೆಸೊನೇಟ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಹಾಗೆ ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಐ ಟ್ರಸ್ಟ್ ಯೂನಿವರ್ಸ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿಬಿಟ್ಟು ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ. ಯಾರ ಹತ್ರ ಈ ಒಂದು ರೀಡಿಂಗ್ನ ಶೇರ್ ಮಾಡ್ಕೊಳ್ಬೇಕಂತ ಅನ್ಸುತ್ತೆ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇ, ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ ಅವರಿಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಿಮ್ಮ ಸಕಾರಾತ್ಮಕವಾಗಿರುವಂತಹ ಎಲ್ಲ ವಿಷಸ್ಗಳು ನೆರವೇರಲಿ ಅಂಥೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ, ನನ್ನ ಜೊತೆ ಕನೆಕ್ಟ್ ಆಗೋದನ್ನು ಮರಿಬೇಡಿ. ಯಾವ ರೀತಿಯಾಗಿ ಕನೆಕ್ಟ್ ಆಗ್ತೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನನ್ನ ಜೊತೆಗೆ ನೀವು ಕನೆಕ್ಟ್ ಆಗ್ತೀರಾ, ಓಕೆನಾ. ಸೊ ನನ್ನ ಜೊತೆ ಕನೆಕ್ಟ್ ಆದರೆ ನಿಮಗೆ ಪ್ರತಿ ವಿಡಿಯೋದಲ್ಲೂ ನಾನು ಹೇಳಿರ್ತೀನಿ, ನಿಮಗೆ ಗೊತ್ತಿದೆ ಆಲ್ರೆಡಿ ಅಲ್ವಾ. ಆ ಹೀಲಿಂಗ್ ಎನರ್ಜಿ ಆಗಿರ್ಬೋದು, ನನ್ನ ಪ್ರತಿನಿತ್ಯದ ಪ್ರಾರ್ಥನೆಯಲ್ಲಾಗಿರ್ಬೋದು, ನನ್ನ ಜೊತೆಯಾಗಿರ್ತೀರಾ, ಓಕೆ. ಥ್ಯಾಂಕ್ ಯು. ಇದೇ ರೀತಿಯಾಗಿ ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ ಅಂತ ಹೇಳ್ತಾ, ಕ್ಲಾಸಿಗೆ ಜಾಯ್ನ್ ಆಗೋರು ಆದಷ್ಟು ಬೇಗ ಜಾಯ್ನ್ ಆಗಿ, ಬುಕ್ಕಿಂಗ್ ಬೇಗ ಕ್ಲೋಸ್ ಆಗುತ್ತೆ. ಹಾಗಾಗಿ ಯಾರು ಇಂಟ್ರೆಸ್ಟೆಡ್ ಇದ್ದೀರಾ ಆದಷ್ಟು ಬೇಗ ಜಾಯ್ನ್ ಆಗಿಬಿಟ್ಟು ನಿಮ್ಮ ಸೀಟ್ನ ಬುಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಪ್ರೀತಿ ಸದಾ ಹೀಗೆ ಇರಲಿ. ಇನ್ನೊಂದು ರೀಡಿಂಗಲ್ಲಿ ಸಿಗೋಣ. ಗಾಡ್ ಬ್ಲೆಸ್ ಯು ಆಲ್.